यादगीर हुंसगी चीन से आया कोरोना वायरस महामारी जैसी बीमारी पूरे भारत में फैल गई, जिससे पूरी दुनिया जूझ रही है। इसी बीचों बीच आपको लेकर चले कर्नाटक के यादगीर जिले हुंसगी तालुक निकट ग्राम पंचायत हेबाल बी के कलदेवनहली गांव में वार्ड नंबर 2 में ग्रामीण क्षेत्र के लोग बहुत दुखी हैं। पिछले 7 दिनों से लगातार हो रही बारिश जिससे ग्रामीण क्षेत्र के लोगों के घरों में पानी घुस गया। वहां पर मौजूद जगह जहां पर ना तो नाला है ना कोई पानी जाने का रास्ता, जिसको लेकर ग्रामीण क्षेत्रों के वार्ड नंबर 2 सेविंग पुल बन गया, जिससे लोग बहुत परेशान हैं। और कलदेवनहली ग्राम के लोग हुलगापा, बसवराज, शिवानंद, भीमाना, अमरापा, बसापा, हिरापा आदि कई लोग मौजूद रहे। कर्नाटक स्टेट से संवाददाता उदाराम प्रजापति की रिपोर्ट। नमस्कार, मेरा नाम उदाराम प्रजापति। मैं आज यादगिरी जिले के हुणसी तालुक निकट कलदेवनहली गांव में आया हूँ। ग्रामीण लोगों को क्या क्या समस्या है, कलदेवनहली गांव में ग्रामीण लोग से चर्चा करेंगे। ಇಲ್ಲಿ ಏನು ಸಮಸ್ಯೆ ಐತೆ, क्या ಸಮಸ್ಯೆ है ಸರ್? ಇದು ಯಾದಗಿರಿ ಜಿಲ್ಲೆಯಲ್ಲಿ ಬರುವಂಥ ಹುಣಸಿ ತಾಲೂಕಿನ ಗ್ರಾಮ ಪಂಚಾಯತಿ ಹೆಬ್ಬಾಳ್ದಿ 2ನೇ ವಾರ್ಡ್ನಲ್ಲಿ ಬರುವಂಥ ಏರಿಯಾ ಇದು. ಕಲ್ಲೇನಹಳ್ಳಿ ಗ್ರಾಮದ 2ನೇ ವಾರ್ಡ್ನಲ್ಲಿ ಬರೋ ಏರಿಯಾ ಇದು. ಇದು ಸುಮಾರು 4-5 ವರ್ಷಗಳಿಂದ ನಾವು ಮನೆ ಪತ್ರ ಸಲ್ಲಿಸ್ತಾ ಬಂದಿದ್ದೀವಿ ಪಂಚಾಯತಿಗೆ. ಆದರೂ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಮತ್ತು ನಾವು ಮತ್ತು ಇಲ್ಲಿರುವ ಜನರೆಲ್ಲ ಸೇರಿ ಪಂಚಾಯತಿಗೆ ಅರ್ಜಿ ಕೊಟ್ಟಿವಿ. ಅದ್ರ ಬಗ್ಗೆ ಯಾರು ಗಮನ ತಗೊಳ್ತಾ ಇಲ್ಲ. ಮತ್ತು ಇದರಲ್ಲಿ ಸುಮಾರು 4-5 ವರ್ಷಗಳಿಂದ ಇದೇ ಪರಿಸ್ಥಿತಿಯನ್ನು ಅನುಭವಿಸ್ತಾ ಬಂದಿದ್ದೀವಿ. ಸಣ್ಣ ಮಕ್ಕಳು ದೊಡ್ಡವರು ಎಲ್ಲ ಇದರಲ್ಲೇ ತಿರುಗಾಡ್ತಾ ಇದ್ವಿ. ಈ ನೀರು ನಿಂತು ಇದಕ್ಕೆ ಮುಂದಕ್ಕೆ ಹೋಗುವಂಥ ಪರಿಸ್ಥಿತಿನೂ ಇಲ್ಲ ಇದರಲ್ಲಿ ನೀರಿಂದ. ಇದರಲ್ಲಿ ದಾಮಿ ಸೊಳ್ಳೆಗಳೆಲ್ಲ ಆಗಿ ಜನರಿಗೆ ತುಂಬ ರೋಗ ರುಜಿನಗಳು ಉಂಟಾಗ್ತಾವಂತ ನಾವು ಹೇಳ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಪರಿಹಾರ ನೀಡಬೇಕಂದು ಗ್ರಾಮ ಪಂಚಾಯತಿ ಹೆಬ್ಬಾಳ್ಗಿ ಇವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅದು ಮುಂದೆ ನೆರವೇರಲಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾವು ಅವರಲ್ಲಿ ಹೇಳ್ತೀವಿ. ಇಲ್ಲ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾರು ಬಂದು ಇಲ್ಲಿ ಚೆಕಿಂಗ್ ಮಾಡ್ಯಾರ? ಯಾರು ಬಂದಿಲ್ಲ, ಯಾರು ಬಂದಿಲ್ಲ. ಇದನ್ನ ಯಾರು ಕೇರ್ ಮಾಡಿಲ್ಲ. ಬರ್ತಾರೆ, ಮಾಡ್ತೀವಿ ಅಂತಾರೆ, ಹೋಗ್ತಾರೆ ಅಷ್ಟೇ ಅಣ್ಣ. ಮತ್ತೆ ಯಾರು ಬಂದಿಲ್ಲ? ಯಾವ ಪರ್ಸನ್ ಯಾರು ಬಂದು ಚೆಕಿಂಗ್ ಮಾಡ್ಯಾರ? ಯಾರು ಬಂದು ಏನು ನೋಡಿಲ್ಲ ಅಣ್ಣ. ನೋಡ್ತಾರ, ಬರ್ತಾರ, ಮಾಡ್ತೀವಿ ಅಂತಾರ. ಹಿಂಗೆ 4 ವರ್ಷ ಹಿಂಗೆ ಆಗಿತ್ತು ಅಣ್ಣ. ಯಾರು ಬಂದಿಲ್ಲ. ಅದೇ ಮನೆಗೆ ನೀರು ಹೋದ್ರೆ ಹೆಂಗ್ ಸಮಸ್ಯೆ ಏನಾಗ್ತದೆ? ಏನು ಮಾಡೋದಣ್ಣ, ಬಕೆಟ್ ತಗೊಂಡು ಚೆಲ್ಲೋದು ಅಷ್ಟೇ ಹೊರಗಣ. ಏನ್ರಿ ನಿಮ್ಗೆ ಏನು ಸಮಸ್ಯೆ ಐತ್ರಿ? ಏನೇ ಸಮಸ್ಯೆ ಇಲ್ಲ, ಹುಡುಗರು ಒಂದು ಇರಕ್ಕೆ ಬರ್ತಾರೆ. ಅದು ನಮಗಾದಂಥ ಪರಿಸ್ಥಿತಿ ಅಧಿಕಾರಿಗಳು ಮುಂದೆ ಆಗಿತ್ತು ಅಂದ್ರೆ ಹೌದಲ್ಲ? ಹೌದು, ನಾವು ಹಳ್ಳಿ ಒಳಗೆ ಅನುಭವಿಸ್ತೀವಿ. ಅದ್ರಂಗೆ ಅಧಿಕಾರಿಗಳು ಅದಲ್ಲ, ಅವ್ರು ಎಲ್ಲರೂ ಮಕ್ಕಳು ತಿರುಗಾಡೋ ರಸ್ತೆಗಳು ಈ ಥರ ಇತ್ತಂದ್ರೆ ಅವ್ರೇನು ಮಾಡ್ತಿದ್ರು? ಅವ್ರೇನು ಮಾಡ್ತಾರೆ? ಅವಾಗ ಬಿಡ್ತಾರೆ ಅವ್ರನ್ನ. ಓಟ್ ಹಾಕಿದ್ದಾರೆ ಸರ್ ನಾವು, ಅವ್ರ ಅಕ್ಕಸರಿ ಓಟ್ ಹಾಕಿವಿ ನಾವು. ನಮ್ಮ ಹಳ್ಳಿ ಒಳಗೆ ನಮ್ಮ ರಸ್ತೆ ಚಂದ ಇರಬೇಕು, ಕುಡಿಯೋಕೆ ನೀರು ವ್ಯವಸ್ಥೆ ಚಂದ ಇರಬೇಕು. ಇದ್ರೊಳಗೆ ಅವ್ರು ಏನು ಹೇಳ್ಕೊಳ್ಳಲ್ಲ. ಅವ್ರ ಮಕ್ಕಳೆಲ್ಲ ತಿರುಗಾಡತ್ತೆ ಗೊತ್ತಾಗುತ್ತೆ. ಈಗ ನಾವು ಹಂಗೆ ಅನುಭವಿಸ್ತೀವಿ, ಅದ್ರಂಗೆ ಅವ್ರು ಎಲ್ಲರೂ ಮಕ್ಕಳು ತಿರುಗಾಡಂತೇಳಿ ಗೊತ್ತಾಗುತ್ತೆ. ಅವ್ರಿಗೆ ಅದ್ರ ಬಗ್ಗೆ ಏನೋ ವಿಚಾರ ಮಾಡೋಂಗಿಲ್ಲ. ಓಟ್ ಹಾಕೋದ್ನಾಗ ಓಟ್ಗೋಸ್ಕರ ಏನಾದ್ರು ಮಾಡ್ತಾರೆ ಅವರು. ಕೈ ಇಲ್ಲ, ಕಾಲ್ಡಕ್ಕೆ ಬರ್ತಾರೆ ಓಟ್ ಹಾಕೋದ್ನಾಗ. ಅದ್ರಾಗ ದಲಿತರ ರಸ್ತೆ ಇದು, ಮೊದಲ ದಲಿತರ ಒಣಗ ಹೆಂಗಿರ್ಬೇಕು ಹೇಳು? ನಮಗಾದ ಪರಿಸ್ಥಿತಿ ಅವ್ರಿಗೆ ಆಗಿತ್ತಂದ್ರೆ ಹೆಂಗೆ ಅದು ಹೇಳು? ಅದ್ರ ಬಗ್ಗೆ ಯಾರು ಕೇಳಲ್ಲ. ವಿಡಿಯೋ ಬಂದನ, ಫೋಟೋ ಹೊಡ್ಕೊಂಡನ, ಮಾಡ್ತೀನಪ್ಪ ಹೇಳ್ತಾರೆ. ಮೊನ್ನೆ ಶಾಸಕರು ಬಂದಿದ್ರು. ಬಂದು ಕೇಳಿದಾಗ ಏನಂದ್ರೆ ಶಾಸಕರ ಆಯ್ತಪ್ಪ ಸೈಡ್ ಮೋಡ್ ತೆಗಿ ಅಂತಂದ್ರು. ಸೈಡ್ ಮೋಡ್ ನಮಗೆ ತೆಗೆದಾಗ್ತಿಲ್ಲ. ಮೊದಲು ರಸ್ತೆ ಚೆಂದಿದ್ರೆ ಸೈಡ್ ಮೋಡ್ ಕೊಡ್ತಾರೆ. ರಸ್ತೆದಿಂದ ಮೊದಲು ಸೈಡ್ ಮೋಡ್ ತೆಗಿ ಅಂತ ಸೈಡ್ ಮೋಡ್. ಮುಂದೆ ನಿಂತು ಜವಾಬ್ದಾರಿಯಿಂದ ಕೆಲಸ ಯಾರು ಮಾಡಲ್ಲ. ಪಂಚಾಯತ್ಗೆ ನೀವು ಲೆಟರ್ ಕೊಟ್ಟರೆ ಹೆಬ್ಬಾಳ್ಗಿ ಪಂಚಾಯತ್ಗೆ ಲೆಟರ್ ಕೊಟ್ಟಿದ್ರೆ 4-5 ಸಾವಿರ ಕೊಟ್ಟಿದ್ದಾರೆ. ಆದ್ರೆ ಅವ್ರ ಬಗ್ಗೆ ಏನಂದ್ರೆ ಈ ಕೆಲಸದ ಬಗ್ಗೆ ಅವ್ರಿಗೆ ಒಟ್ಟ ಕಾಳಜಿನೇ ಇಲ್ಲ. ಅವ್ರೇನು ಹೆಂಗಿದ್ರು ಅನುಭವಿಸ್ತಾರ, ಅದು ಹೆಂಗಿದ್ರು ತಿರುಗಾಡ್ತಾರೆ, ಹೊಲ ಮನೆ ತಿರುಗಾಡ್ತಾರಲ್ಲ, ಅದ್ರ ಹೆಂಗೆ ತಿರುಗಾಡ್ತಾರಂತ. ग्रामीण लोग का ये कहना है कि हमारी जो समस्या है, हमारी समस्या का हल हुआ है। बस ग्रामीण लोग का ये कहना है। B124 न्यूज के साथ यादगिरी, कर्नाटक। नमस्कार, मैं हूं आरती माली। आप देख रहे हैं B124 न्यूज। चैनल को सब्सक्राइब करें और सबसे पहले खबर पाने के लिए घंटी के बटन को दबाएं।